ಸರ್ಕಾರದ ಸರ್ಕಸ್ಸಿಗೆ ಬ್ಯಾಸತ್ ನಮ್ ಜನ ತಮ್ಮ ತಾಳ್ಮೆ ಕಳ್ಕೊಂಡ ಇನ್ ಮುಂದ ನಮ್ಮ ತಾಳ್ಮೆ ಕೆಡಿಸ್ಬ್ಯಾಡ್ರಿ ಅಂತ ಹಾವೇರಿ ಜಿಲ್ಲೆ ಅನ್ನದಾತರು ಈಗ ಪೂರ್ತಿ ಗರಂ ಆಗಿ ನಿಂತಾರ ನೋಡ್ರಿ. ಬೆಳೆ ವಿಮೆ, ಬರಗಾಲ ಘೋಷಣೆ, ಸಾಲ ಮನ್ನಾ ಹಂಗ ಹೆಸ್ಕಾಂ ಇಲಾಖೆ ರಗಳಿ ಎಲ್ಲದ್ರಿಂದ ಬ್ಯಾಸತ್ ಜುಲೈ 21ಕ್ಕ ಹಾವೇರಿನಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಾಕ ಕರ್ನಾಟಕ ರಾಜ್ಯ ರೈತರ ಸಂಘದವರು ತಯಾರಾಗಿ ನಿಂತಾರ. ತಾಲೂಕು ಅಧ್ಯಕ್ಷ ಮರಿಗೌಡ ಪಾಟೀಲ್ರ ಪಟ್ಟಣದ ಪ್ರವಾಸಿ ಮಂದಿರದಾಗ ಸುದ್ದಿಗೋಷ್ಠಿ ಮಾಡಿ ಸರ್ಕಾರಕ್ಕ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಾರ. ದಿನಾ ಬೆಳಕ್ ಹರಿದ್ರ ನಮ್ ರೈತರಿಗೆ 108 ಚಿಂತಿ 108 ಸಮಸ್ಯೆ ಬರ್ತಾವ. ಹವಾಮಾನ ಆಧಾರಿತ ಬೆಳೆ ವಿಮೆ ನೋಂದಣಿ ವಿಧಾನ ಸರಳ ಮಾಡ್ರಿ, ಸಾಲ ಮನ್ನಾ ಮಾಡ್ರಿ, ಹೆಸ್ಕಾಂ ಇಲಾಖೆ ಕಾಟ ನಿಲ್ಲಿಸ್ರಿ ಅಂತ ರೈತರ ಕಣ್ಣೀರ್ ಹಾಕಕತ್ತಾರ. ಇದ್ರ ನಡಕ ಬಿಡದಿ ಭೂ ಸ್ವಾಧೀನದ ಹೆಸರೊಳಗ ರೈತರ ಮ್ಯಾಲೆ ಒತ್ತಡ ಹಾಕಿ ಹೊಲ ಕಿತ್ಕೊಳ್ಳಕ ನೋಡಕತ್ತಾರ ಅಂತ ಮರಿಗೌಡ ಪಾಟೀಲ್ರು ಫುಲ್ ಗರಂ ಆಗಿ ನಿಂತಾರ. ಇನ್ನ ಜನಪ್ರತಿನಿಧಿಗಳು ದಿಲ್ಲಿಯಾಗೂ ಹಾಗೂ ಬೆಂಗಳೂರಿನಾಗೂ ಒತ್ತಡ ಹಾಕಿ ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕೊಡಿಸ್ಬೇಕು. ಇನ್ನ ಹಾವೇರಿ ಮತ್ತು ಹಾನಗಲ್ ತಾಲೂಕನ್ನ ಈಗ ಬರಪೀಡಿತ ಅಂತ ಘೋಷಣೆ ಮಾಡ್ಬೇಕು ಅಂತ ಮನವಿ ಮಾಡ್ಕೊಂಡಾರ. ಇನ್ನ ಮುಂದುವರೆದು ಜುಲೈ 21ಕ್ಕ ಹಾವೇರಿ ನಗರದ ಮೈಲಾರ್ ಮಹದೇವಪ್ಪ ಸರ್ಕಲ್ದಾಗ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಾರ. ಸುತ್ತಮುತ್ತಿನ ಊರಿನ ಮಂದಿ ಎಲ್ಲ ಹೆಚ್ಚಿನ ಸಂಖ್ಯೆದಾಗ ಬಂದು ಬೆಂಬಲ ಕೊಡ್ಬೇಕಂತ ಕರೆ ಕೊಟ್ಟಾರ. ಇನ್ನ ಅನ್ನ ಹಾಕೋ ಅನ್ನದಾತ ಇವತ್ತು ಹಕ್ಕಿಗಾಗಿ ಬೀದಿಗೆ ಬಂದು ನಿಲ್ಲೋ ಪರಿಸ್ಥಿತಿ ಬಂದೈತಿ. ಸರ್ಕಾರ ಈಗಾದ್ರೂ ತಮ್ಮ ಕಡೆ ಕಿವಿ ಕೊಟ್ಟು ಜುಲೈ 21ರೊಳಗ ರೈತರ ಬೇಡಿಕೆ ಈಡೇರಿಸಿಲ್ಲ ಅಂದ್ರ ಮುಂದಿನ ದಿನದಾಗ ಹಾವೇರಿ ಮಂದಿ ಉಗ್ರ ಹೋರಾಟ ಮಾಡೋದು ಗ್ಯಾರಂಟಿ ಅಂತ ಹಾವೇರಿ ರೈತರು ಖಾತ್ರಿ ಮಾಡ್ಯಾರ. ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಆವರಿಸಿದ್ದು ಸರ್ಕಾರ ತಕ್ಷಣನೇ ನಮ್ಮ ಹಾವೇರಿ ಜಿಲ್ಲೆಯನ್ನ ಮತ್ತು ನಮ್ಮ ಹಾನಗಲ್ ತಾಲೂಕನ್ನ ಬರಗಾಲ ಅಂತೇಳಿ ಘೋಷಣೆ ಮಾಡಬೇಕು. ರೈತರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಬೆಳೆ ಹಾನಿಯಾದಂಥ ರೈತರಿಗೆ ಬೆಳೆ ಹಾನಿ ಪರಿಹಾರ ಕೊಡಬೇಕು. ಜೊತೆಗೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಅದರ ಜೊತೆಗೆ ಈಗೇನು ಬೆಳೆ ವಿಮೆ ನೋಂದಣಿ ಮಾಡುವಲ್ಲಿ ಇರ್ತಕ್ಕಂಥ ಗೊಂದಲನ ಸರಿಪಡಿಸಬೇಕು. ಹಾಗೆಯೇ ನಮ್ಮ ತಾಲೂಕಿನಲ್ಲಿ 2024ರಿಂದ ಗ್ರಿಡ್ಗಳನ್ನು ಸ್ಯಾಂಕ್ಷನ್ ಆದ್ರೂ ಕೂಡ ಬರೀ ಸ್ಯಾಂಕ್ಷನ್ ಆಗೈತಿ, ಟೆಂಡರ್ ಕರಿತಾ ಇದ್ದೇವೆ ಅಂತ ಸುಭಾಬ್ ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ಬೆಳಗಾಲ್ಪೇಟೆ ಮತ್ತು ಬೊಮ್ಮನಹಳ್ಳಿ ಗೊಂದಿ ಗ್ರಾಮದಲ್ಲಿ ತಕ್ಷಣನ 1 ಟನ್ ಗ್ರಿಡ್ಡನ್ನು ಮಾಡಬೇಕು ಅನ್ನೋಂಥ ಪ್ರಸ್ತಾವನೆ ಇದ್ರೂ ಕೂಡ ಯಾವುದೇ ರೀತಿ ಸರ್ಕಾರ ಮಟ್ಟದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಈ ಒಂದು ಕಾಮಗಾರಿ ಪ್ರಾರಂಭ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಅದಕ್ಕೆ ಈ ಬೇಸಿಗೆ ಆವರಿಸಿದ್ರೂ ಕೂಡ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಪೂರಕವಾದಂಥ ಸಂಪರ್ಕವನ್ನು ಸಮರ್ಪಕ ವಿದ್ಯುತ್ತನ್ನು ಕೊಡೋಕೆ ಆಗ್ತಿಲ್ಲ. ಈ ಎಲ್ಲ ಕಾರಣಗಳು ಭದ್ರವಾಗಿ ಇದ್ರೂ ಕೂಡ ಸರ್ಕಾರ ಅಧಿಕಾರಿಗಳು ಇದ್ರ ಕಡೆ ಚಿಂತನೆ ಮಾಡ್ತಾ ಇಲ್ಲ. ಅದಕ್ಕೆ ನಾವು ನಾಳೆ 21ನೇ ತಾರೀಕಿಗೆ ಹಾವೇರಿಯಲ್ಲಿ ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದಾದ ನಂತರ ಯಾವುದೇ ಕಾರಣಕ್ಕೂ ಈ ಗ್ರಿಡ್ಗಳನ್ನು ತಕ್ಷಣನ ಟೆಂಡರ್ ಪ್ರಕ್ರಿಯೆ ಮಾಡಿ ಕಾಮಗಾರಿ ಮಾಡದೇ ಇದ್ದರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಈ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ. ಹಳ್ಳಿಗಳಲ್ಲಿನೂ ಕೂಡ ನಾವು ಅಲ್ಲಿ ಸಭೆ ಮಾಡಿ ಜನರನ್ನೆಲ್ಲರನ್ನು ಜಾಗೃತಗೊಳಿಸಿ ಈ ಒಂದು ಪ್ರತಿಭಟನೆಗೆ ಹೆಚ್ಚು ಸಂಖ್ಯೆಯಲ್ಲಿ ನಾವು ಹಾವೇರಿಗೆ ನಾಳೆ 21ಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಂತೀವಿ ಅಂತ ವಿಶ್ವಾಸದಿಂದ ಜನರನ್ನೆಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ಸರ್ಕಾರಗಳು ರೈತರ ಮೇಲೆ ದಬ್ಬಾಳಿಕೆಯಿಂದ ಫಲವತ್ತಾದಂಥ ಜಮೀನುಗಳನ್ನು ರೈತರು ಅಕ್ರಮವಾಗಿ ಅಂದರೆ ಒತ್ತಡದ ಮೂಲಕ ಅವನ್ನ ಭೂ ಸ್ವಾಧೀನ ಪಡಿಸ್ಕೊಳ್ತಾ ಇದ್ದಾರೆ. ಈಗ ಬಿಡದಿಯಲ್ಲಿನೂ ಕೂಡ ಅದೇ ಹೋರಾಟ ನಡೀತಾ ಇದೆ. ಅದನ್ನು ಬೆಂಬಲಿಸಿ ನಾವು ಹಾವೇರಿ ಜಿಲ್ಲೆಯಲ್ಲಿ ಇದೇ 21ರಂದು ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡೋ ಮೂಲಕ ಆ ಬಿಡದಿ ಹೋರಾಟಕ್ಕೆ ನಾವು ಬೆಂಬಲನ ಕೊಡ್ತಾ ಇದ್ದೇವೆ. ಯಾಕೆ ನಾವು ಬೆಂಬಲ ಕೊಡ್ತಾ ಇದ್ದೇವೆ ಅಂದರೆ ಇವತ್ತು ಅವರಿಗೆ ಬಂದಂಥ ಪರಿಸ್ಥಿತಿ ನಾಳೆ ನಮಗೂ ಬರ್ಬೋದು. ಅದಕ್ಕೆ ಎಲ್ಲ ರೈತರನ್ನು ಈ ಒತ್ತಾಯದ ಮೇರೆಗೆ ಭೂ ಸ್ವಾಧೀನ ಪಡಿಸ್ಕೊಳ್ಳೋದನ್ನು ವಿರೋಧ ಮಾಡಿ ನಾವು 21ನೇ ತಾರೀಕಿಗೆ ಹುಕ್ಕೇರಿ ಮಠದ ಎದುರಿಗೆ ಪುರುಸಿದ್ದೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ಮಹದೇವ್ ಮೈಲಾರಪ್ಪ ಸರ್ಕಲಿಗೆ ಬಂದು ದೊಡ್ಡ ಪ್ರಮಾಣದಾಗ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಈ ಮಾಧ್ಯಮದ ಮೂಲಕ ಎಲ್ಲ ರೈತರಿಗೂ ನಾವು ಜಾಗೃತಗೊಳಿಸ್ತಾ ಇದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಗೆ ಆಗಮಿಸಬೇಕು. ಆ ಬಿಡದಿಯಲ್ಲಿ ಆಗ್ತಿರತಕ್ಕಂಥ ಅನ್ಯಾಯಕ್ಕೆ ನಾವು ವಿರೋಧಿಸಿ ನಾವು ಈ ಒಂದು ಪ್ರತಿಭಟನೆಗೆ ಬೆಂಬಲ ಕೊಡೋಕೆ ನಾವೆಲ್ಲರೂ ಸೇರ್ಬೇಕಾಗೈತಿ ಅನ್ನೋದನ್ನು ಈ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೇವೆ.